ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಸಂತಾಪ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸಂತಾಪ ಸೂಚಿಸಿದ್ದಾರೆ ಹಲವಾರು ಕಾಂಗ್ರೆಸ್ನ ನಾಯಕರು. ಶಾಮನೂರು ಶಿವಶಂಕರಪ್ಪನವರ ನಿಧನ ಹಿನ್ನೆಲೆಯಲ್ಲಿ ನಾಳೆ ಸದನದಲ್ಲಿ ಸಂತಾಪ ನಿರ್ಣಯ ಮಂಡಿಸಲಾಗುತ್ತೆ. ನಾಳೆ ಸಂತಾಪ ಸೂಚಿಸುವುದಕ್ಕೆ ನಿರ್ಣಯ ಮಾಡಲಾಗಿದೆ. ಸಂತಾಪದ ನಂತರ ಕಲಾಪ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಹಿನ್ನೆಲೆಯಲ್ಲಿ ನಾಳೆ ಸದನದಲ್ಲೂ ಕೂಡ ಸಂತಾಪ ಸೂಚಿಸಲಾಗುತ್ತೆ. ಅದಾದ ನಂತರ ಸದನ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗುತ್ತೆ, ಅಂತ್ಯಕ್ರಿಯೆ ಕೂಡ ಮಾಡಬೇಕಾಗತ್ತೆ. ಅಲ್ಲಿವರೆಗೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಾಳೆ ಸದನದಲ್ಲಿ ಸಂತಾಪ ಸೂಚಿಸಲಾಗುತ್ತೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರನ್ನ ಸ್ಮರಿಸುವ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಇಂದು ಸಂಜೆ ವಿಧಿವಶರಾದರು ಅನ್ನೋದನ್ನ ಕೇಳಿ ಸಹಜವಾಗಿ ತೀವ್ರವಾಗಿರ್ತಕ್ಕಂಥ ದುಃಖ ಸಮುದಾಯಗಳಲ್ಲಿ, ರಾಜ್ಯದಲ್ಲಿ ಆವರಿಸಿದೆ. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು. ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗ್ಬೇಕು ಅನ್ನುವಂತ ಆ ಪ್ರಯತ್ನದಲ್ಲಿ ಇದ್ದವರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಶಾಮನೂರು ಶಿವಶಂಕರಪ್ಪ. ಅವರು ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದರು. ಅವರ ದೊಡ್ಡ ಸಾಧನೆ ಅಂದ್ರೆ 10 ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿದ್ರು, ಬೆಳೆಸಿದ್ರು. ಅವರ ಸಮುದಾಯ ಅಂತೇನಿತ್ತಲ್ಲ, ಆ ಸಾಧನ ಸಮುದಾಯಕ್ಕೆ ಒಂದು ರೀತಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಶೈಕ್ಷಣಿಕವಾಗಿ ಆ ಸಮುದಾಯವನ್ನೇ ಅಷ್ಟೇ ಅಲ್ಲ, ಅನೇಕ ಬಡ ಸಮುದಾಯಗಳನ್ನ ಮೇಲೆತ್ತೋದಕ್ಕೆ ಶಿಕ್ಷಣದ ಮೂಲಕ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಶಾಮನೂರು ಶಿವಶಂಕರಪ್ಪ